ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಸೂಪರ್ ಸಂಡೇ ವಿತ್ ಸುದೀಪ್ ಅನ್ನೋ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಏನಿದೆ ಅಂತ ರಿವ್ಯೂ ಮಾಡ್ಕೊಂಬರೋಣ ಮನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ವಿಡಿಯೋ ಲೈಕ್ ಮಾಡೋಣ ಮರಿಬಿಡಿ. ಸೊ ಗೈಸ್, ಹೊಸ ವರ್ಷ ಬಂದೇ ಬಿಡ್ತು, ಇನ್ನೇನು ಕೆಲವೇ ದಿನಗಳಲ್ಲಿದೆ. ಸೊ ನೆಕ್ಸ್ಟ್ ಬರೋಷ್ಟಲ್ಲಿ ಹೊಸ ವರ್ಷ ಆಗ್ಬಿಡ್ತಲ್ಲ ಅಂತ ಈಗಲೇ ಹೊಸ ವರ್ಷದ ಗಿಫ್ಟು ಆ್ಯಂಡ್ ಪ್ಲಸ್ ಅದಲ್ಲದೆ ಯಾರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಏನು ಚೇಂಜಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಥರ ಇಟ್ಬಿಟ್ಟು, ಪ್ಲೇಟಲ್ಲಿ ಅವ್ರ ಫೋಟೋ ಇರುತ್ತೆ, ಅದನ್ನು ಇಟ್ಬಿಟ್ಟು ಪಟ್ ಅಂತ ಹೊಡಿಬೇಕು ಅಂತ ಒಂದು ಆಕ್ಟಿವಿಟಿ ಕೊಡ್ತಾ ಇದ್ದಾರೆ ಇಲ್ಲಿ ಬಿಗ್ ಬಾಸ್ ಅವರು. ಎಸ್. ಸೊ ಇದರಲ್ಲಿ ರಜತ್ ಅವರು ಚೈತ್ರ ಕುಂದಾಪುರ ಅವ್ರು ಹೊಡಿತಾ ಇದ್ದಾರೆ ಆ್ಯಂಡ್ ಚೈತ್ರ ಕುಂದಾಪುರ ಅವರು ರಜತ್ ಹೊಡಿತಾ ಇದ್ದಾರೆ, ಹನುಮಂತನು ರಜತ್ನೇ ಹೊಡಿತಾ ಇದ್ದಾರೆ ಆ್ಯಂಡ್ ಗೌತಮಿ ಜಾಧವ್ ಕೂಡ ಇಲ್ಲಿ ರಜತ್ ಅವರಿಗೆ ಹೊಡಿತಾ ಇದ್ದಾರೆ. ಎಸ್. ಸೊ ಭವ್ಯ ಗೌಡ ಅವ್ರು ಮಾತ್ರ ಮೋಕ್ಷಿತಾ ಅವ್ರ ಮೇಲೆ ಹೊಡಿತಾ ಇದ್ದಾರೆ ಆ್ಯಂಡ್ ಮೋಕ್ಷಿತಾ ಅವರು ಮತ್ತೆ ಮಂಜಣ್ಣನ ಹೊಡಿತಾ ಇದ್ದಾರೆ. ಮೋಕ್ಷಿತಾ ಅವ್ರು ಮಂಜಣ್ಣಗೆ ಹೇಳೋದೇನಂತಂದ್ರೆ ಗೌತಮಿ ಅವ್ರ ವಿರುದ್ಧ ಏನು ಮಾತಾಡ್ತಾ ಇರ್ತಾರೆ ಅಂದರೆ ಗೌತಮಿ ಅವ್ರು ಏನಾದರೂ ಬೈದ್ರೆ ಅವರು ಏನು ರಿಯಾಕ್ಟ್ ಮಾಡಲ್ಲ, ಎದುರುಕೊಂಡು ಸುಮ್ಮನೆ ಆಗ್ತಾರೆ, ಏನು ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಆಯಿತು ಅಂತಂದರೆ ಲೈಕ್ ನಾವು ನೋಡಿರೋ ಮಂಜಣ್ಣೆಯಲ್ಲಿ ಆ ಥರ ಆಗಬಾರ್ದು, ಚೇಂಜ್ ಆಗಬೇಕು ಅಂತ ಇವರು ಲೈಕ್ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಗೈಸ್, ಮಂಜಣ್ಣ ಆ ಥರ ಮಾಡ್ತಿರೋದ್ರಿಂದ ಲೈಕ್ ಮಂಜಣ್ಣನ ಗೇಮ್ ಕಡೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಇದೆಯಾ, ಇಲ್ಲಾಂದರೆ ಗೌತಮಿ ಅವರ ಲೈಕ್ ಡಾಮಿನೆನ್ಸ್ ಇದೆಯಾ ಇನ್ನೂ ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಹನುಮಂತ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಅವ್ರು ಏನು ಕೋಪ ಇದೆಲ್ಲ ಅಂತ ಕಂಟ್ರೋಲ್ ಮಾಡ್ಕೋಬೇಕು, ಹಿಂಗಾದರೆ ಸರಿ ಇರಲ್ಲ ಅಂತ ಒಂದು ಅಂದರೆ ಚೈತ್ರ ಕುಂದಾಪುರ ಅವ್ರಿಗೆ ಏನಾಗಿದೆ ಅಂತಂದರೆ ಈಗ ಪ್ರೆಸೆಂಟಲ್ಲಿ ಲೈಕ್ ಅವ್ರು ಮಾಡ್ತಾ ಇರುವಂಥ ಕಾಮಿಡಿ ಅದು ಒಂಥರ ವ್ಯಂಗ್ಯವಾಗಿ ಕಾಣಿಸ್ತಾ ಇದೆ. ಅದು ಮೇ ಬಿ ಹೌದು ಇರ್ಬೋದೇನೋ, ಇಲ್ದೇನೂ ಇರ್ಬೋದೇನೋ, ಬಟ್ ಮನಸ್ಸಲ್ಲಿ ಅವರ ಪ್ರಕಾರ ಏನಂತಂದರೆ ಚೈತ್ರ ಕುಂದಾಪುರ ಅವರು ಹೋಗಿ ಬಂದು ರಜತ್ ಅವ್ರನ್ನೇ ಟಾರ್ಗೆಟ್ ಮಾಡೋದ್ರಿಂದ ಇವರು ಆ್ಯಕ್ಚುಲಿ ಬಾಸ್ ಅಂತ ಕಾಮಿಡಿಗೆ ಕರೀತಾ ಇರ್ತಾರೆ. ಬಟ್ ಅದು ಹೋಗ್ತಾ 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 ಮೇ ಬಿ ಇವ್ರಿಗೂ ಗೊತ್ತಿಲ್ಲದೇನೆ ಅದು ಮಾತಾಡಿರೋದು ಇರ್ಬೋದೇನೋ. ಬಟ್ ಈಗ ಇಬ್ಬರು ಕೂಡ ನೆಕ್ಸ್ಟ್ ಇನ್ನೇನು ಬರ್ತಾ ಇದೆ ಗುರು ಇಲ್ಲಿ. ಆ್ಯಕ್ಚುಲಿ ಇನ್ನೊಂದೇನು ಬೇಜಾರು ಅಂತಂದರೆ ಇದುವರೆಗೂ ನಾವು ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತಲೇ ಹೇಳೋಕ್ಕಾಗ್ತಲ್ಲ, ಆ ರೇಂಜಿಗೆ ಆಗ್ಬಿಡೈತೆ. ಒಬ್ಬರು ಕೂಡ ಇಲ್ಲ, ಒಬ್ಬರು ಕೂಡ ಲೈಕ್ ನಮ್ಗೆ ಜೆನ್ಯೂನ್ ಆಗಿ ಓಕೆ ನಿಂತ್ಕೊಂಡು ಒಬ್ಬ ಸ್ಟ್ಯಾಂಡರ್ಡ್ ಪರ್ಸನ್ ಇಲ್ಲ, ಅವ್ರನ್ನ ನೋಡಿದ್ರೆ ನನಗೆ ಇಷ್ಟ ಆಗುತ್ತೆ, ಅವ್ರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಒಬ್ರಿಗೂ ಇದುವರೆಗೂ ನನಗೆ ಪರ್ಸ್ನಲಾಗಿ ಅನಿಸಿಲ್ಲ. ಸೊ ಎಲ್ಲೋ ಒಂದು ಕಡೆ ಇದ್ದಾರೆ, ಬಟ್ ಶ್ಯಾಡೋ ಆಗಿ ಒಬ್ಬೊಬ್ರು ಕುತ್ಕೊಂಡಿದ್ರು ಇರ್ಬೋದು. ಇದರಲ್ಲಿ ಎಲ್ಲೋ ಒಂದು ಕಡೆ ನನಗೆ ಹೋಲಿಸಿದ್ದು ಅಂತಂದರೆ ಲೈಕ್ ನಮ್ಗೆ ಹೋಲಿಸಿದ್ದು ಧನರಾಜ್ ಅವರು, ಹನುಮಂತು ಇವರಿಬ್ಬರು ಅದರಲ್ಲಿ ಲೈಕ್ ಒಂಥರ ಅವರೇ ಡಿಫ್ರೆಂಟ್ ಕ್ಯಾಟಗರಿಲಿ ಬರ್ತಾರೆ. ಅವ್ರು ಯಾವುದಕ್ಕೂ ಲೈಕ್ ಹಿಂದೆ ಮುಂದೆ ನೋಡ್ತಾ ಇಲ್ಲ, ಏನು ಅನ್ಸುತ್ತೋ ಅದನ್ನು ಹೇಳ್ತಾರೆ. ಬಟ್ ಎಲ್ಲೋ ಈ ವೀಕಲ್ಲಿ ಧನರಾಜ್ ಅವರು ಒಂದು ಸ್ವಲ್ಪ ಡೌನ್ ಆಯಿತು ಅಂತ ಅನ್ನಿಸ್ತು. ಬಟ್ ಅದು ಬಿಟ್ಟರೆ ಹನುಮಂತು ಆಗಲಿ ಇಲ್ಲ ಧನರಾಜ್ ಆಗಲಿ ಕರೆಕ್ಟಾಗಿ ಸ್ಟಾರ್ಟಿಂಗಿಂದ ಹೆಂಗೆ ಗ್ರಾಫ್ ಒಂದೇ ಲೆವೆಲಲ್ಲಿ ಇದೆ. ಲೈಕ್ ಡೌನೇ ಬರ್ತಾ ಇಲ್ಲ, ಡೌನ್ ಬಂದರೂ ಹಂಗೆ ಮೇಲೆ ಪಿಕಪ್ ತೊಗೊಂಡ್ಬಿಡ್ತಾರೆ. ಸೊ ಆ ಲೆವೆಲ್ಗಿದೆ ಅಂತಲೇ ಹೇಳ್ಬೋದು. ಇನ್ನು ಮಿಗ್ದವ್ರ ಪರ್ಫಾರ್ಮೆನ್ಸ್ ಮೇಲೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮತ್ತೆ ಮೇಲೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಸೊ ಗೈಸ್, ಒಟ್ಟಿನಲ್ಲಿ ನನಗಂತೂ ಇನ್ನೂ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳೋಕ್ಕಾಗ್ತಿಲ್ಲ. ಸೊ ನಿಮಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ ಆ್ಯಂಡ್ ಯಾರು ಟಾಪ್ 5 ಬರ್ಬೋದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇವಾಗ ಇನ್ನೊಂದು ಕಡೆ ಇಲ್ಲಿ ಭವ್ಯ ಗೌಡ ಅವರು ಮೋಕ್ಷಿತ್ ಅವರಿಗೆ ಲೈಕ್ ಹೊಡಿತಾ ಇದ್ದಾರೆ, ಅಂದರೆ ಲೈಕ್ ಅದು ಅವ್ರ ಪ್ಲೇಟ್ ಹೊಡಿತಾ ಇದ್ದಾರೆ. ಸೊ ರೀಸನ್ ಬಂದು ಏನೋ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಚೇಂಜ್ ಆಗಬೇಕು ಗೊತ್ತಿಲ್ಲ, ಮೊನ್ನೆ ಆಗಿರೋ ಘಟನೆಗಳನ್ನ ನೆನಪಲ್ಲಿ ಇಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಬಿಟ್ಬಿಟ್ಟು ಮೂವ್ ಆನ್ ಆಗಬೇಕು. ಭವ್ಯ ಗೌಡ ಅವ್ರು ಏನು ಅವ್ರ ಕಡೆ ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಆ್ಯಂಡ್ ಮೋಕ್ಷಿತ್ ಅವ್ರು ಕೂಡ ಅವ್ರ ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲ, ಮೋಕ್ಷಿತ್ ಅವ್ರು ಆಲ್ರೆಡಿ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ. ಬಟ್ ಭವ್ಯ ಗೌಡ ಅವ್ರ ಸದ್ಯಕ್ಕೆ ಇವಾಗ ಏನೊಂದು ಪೆಟ್ ಬಿದ್ದಿದೆ. ಆ್ಯಕ್ಚುಲಿ ಸುದೀಪ್ ಸರ್ ಹೇಳಿರೋದ್ರಿಂದ ಒಂದು ಅವ್ರಿಗೂ ಬೇಜಾರಾಗಿರುತ್ತೆ. ಬಟ್ ಎನಿವೇಸ್, ಏನನ್ಸುತ್ತೆ ಗೈಸ್ ನಿಮಗೆ ಅವರಿಬ್ಬರ ಮಧ್ಯ ಮತ್ತೆ ಜಗಳ ಆಗಬಹುದಾ ಅಂದು ನನಗನ್ನಿಸ್ತಾರೋ ತ್ರಿವಿಕ್ರಮ್ ಅವ್ರ ಮ್ಯಾಟ್ರ್ ಮಧ್ಯದಲ್ಲಂತೂ ಇವರಿಬ್ಬರಿಗೆ ಜಗಳ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ತ್ರಿವಿಕ್ರಮ್ ನೋಡಿದ್ರೆ ಎರಡೂ ಕಡೆ ಇದ್ದಾರೆ, ಬಟ್ ಮೋಕ್ಷಿತ ಅವ್ರ ಕಡೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ. ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರ ಕಡೆ ಸ್ವಲ್ಪ ಇನ್ನೊಂದು ಕಾನ್ಸಂಟ್ರೇಷನ್. ನಾರ್ಮಲಾಗಿ ಅವರು ಅವಾಗಿಂದನೂ ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಯಾವ ರೀತಿ ಇದ್ರೋ ಯಾವಾಗ ನೋಡಿದ್ರು ತ್ರಿವಿಕ್ರಮ್ ಅಂತಾನೆ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಬಿಟ್ಟು ಒಂಚೂರು ಆಚೆ ಕಡೆ ಬರಬೇಕು ಭವ್ಯ ಗೌಡ ಅವರು. ಯಾಕಂತಂದ್ರೆ ಲೈಕ್ ಅಲ್ಲೇ ಒಂದೇ ಕಡೆ ಎಲ್ಲದಕ್ಕೂ ಮಾತಾಡೋ ಫ್ರೆಂಡ್ಶಿಪ್ ಅನ್ನೋದು ಆಚೆ ಕಡೆ ಕಂಟಿನ್ಯೂ ಮಾಡ್ಕೊಬಹುದು. ಈಗ ಸದ್ಯಕ್ಕೆ ಈ 2 ವೀಕು ಹೆಂಗೆ ಸರ್ವೈವ್ ಆಗೋದು ನೋಡ್ಬೇಕಾದ್ರೆ ಮೈನ್ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಈ 2-3 ವಾರಗಳು ಈಗ ಫೈನಲಿ ಬರ್ತಾ ಇದೆ, ಇನ್ನೇನು ಒಂದು ಸ್ವಲ್ಪ ದಿನಗಳು ಅಷ್ಟೇ ಇದಾವೆ. ಎಸ್. ಸೊ ಎರಡು ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಗೈಸ್, ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ವಾರ ಯಾರು ಮನೆಯಿಂದ ಆಚೆ ಹೋಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಾರ ಅಂತಂದ್ರೆ ಇವತ್ತು. ಸೊ ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.